ಬಹಳ ಮುಖ್ಯವಾದದ್ದು. ಇವಾಗ ನಮ್ಮ ಕರ್ನಾಟಕದಲ್ಲಿ ನಿಮ್ಗೆ ಆ ಸಿನಿಮಾದಲ್ಲಿ ಕಂಬಳ ನೋಡಿರೋ ಅನ್ನೋ ಒಂದೇ ಕಾರಣಕ್ಕೆ ನಿಮ್ಗೆ ಕಂಬಳ ಗೊತ್ತಾಗಿರೋದು. ಆ ರೀತಿ ನೂರಾರು ಕಲೆಗಳಿದಾವೆ. ಡಾಕ್ಯುಮೆಂಟರಿ ಮಾಡ್ಬೇಕಂದ್ರೆ ನಿನ್ನ ಹತ್ರ ಫ್ಯಾಕ್ಟ್ಸ್ ಗೊತ್ತಿರುತ್ತೆ, ವಿಷಯಗಳು ಗೊತ್ತಿರುತ್ತೆ, ರಿಸರ್ಚ್ ಮಾಡಿರ್ತೀಯ, ಎಲ್ಲ ಮಾಡಿರ್ತೀಯ. ಆದ್ರೆ ಸ್ಕ್ರಿಪ್ಟ್ ಹಿಂಗೆ ಇರ್ಬೇಕು, ಇದೇ ಡೈಲಾಗ್ ಇರ್ಬೇಕು ಅಂತ ಮಾಡಕ್ ಆಗಲ್ಲ. ಸೊ ಇದು ಬೇಸಿಕಲಿ ಅನ್ಸ್ಕ್ರಿಪ್ಟೆಡ್. ನೀನ್ ಯಾವ್ದೋ ಒಂದು ವ್ಯಕ್ತಿ ಬಗ್ಗೆ ಒಂದು ಬಯೋಗ್ರಫಿಕಲ್ ಡಾಕ್ಯುಮೆಂಟರಿ ಮಾಡಕ್ ಹೊರಟಿದ್ಯಾ, ಅವನ ಲೈಫ್ ಸ್ಟೈಲ್ ಬಗ್ಗೆ, ಅವನ ಜೀವನದ ಬಗ್ಗೆ. ಅವನ ಫ್ರೆಂಡ್ ಇಂದ ನೀನು ಶೂಟ್ ಮಾಡ್ತಾ ಇದ್ಯಾ, ನಿಮ್ ಫ್ರೆಂಡ್ ಬಗ್ಗೆ ಹೇಳ್ರಿ, ಅವ್ನು ತುಂಬಾ ಒಳ್ಳೆ ವ್ಯಕ್ತಿ ಅಲ್ವಾ ಅಂತ. ಫ್ರೆಂಡ್ ಏನ್ ಹೇಳ್ಬೋದು, ನೀವ್ ಅನ್ಕೊಂಡಂಗೆ ಇವ್ನು ಒಳ್ಳೆ ವ್ಯಕ್ತಿ ಅಂತಾನು ಹೇಳ್ಬೋದು, ಅವ್ನ ಕಳ್ಳನ ಮಗ, ಅವನ ಬಗ್ಗೆ ನಾನು ಮಾತಾಡಲ್ಲ ಅಂತಾನು ಅನ್ಬೋದು. ಇಲ್ಲ ನೀನು ಒಳ್ಳೆಯವನು ಅಂತಾನೆ ಹೇಳ್ಬೇಕು ಅಂತ ಹೇಳ್ಕೊಟ್ಟು ಡಾಕ್ಯುಮೆಂಟ್ರಿ ಮಾಡಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ನಿನ್ನ ಸ್ಕ್ರಿಪ್ಟ್ ಪ್ರಕಾರ ಡಾಕ್ಯುಮೆಂಟ್ರಿ ಮಾಡಕ್ ಆಗಲ್ಲ. ಆದ್ರೆ ಫೀಚರ್ ಫಿಲಮ್ ಆದ್ರೆ ಆ ಆಕ್ಟರ್ಗೆ ನೀವು ಡೈಲಾಗ್ ಕೊಟ್ಬಿಟ್ಟು ಇದೇ ಡೈಲಾಗ್ ಹೇಳ್ಬೇಕು, ನೀನು ಏನ್ ಮಾಡಂಗಿಲ್ಲ, ನನ್ನ ಕೈಯಲ್ಲಿರೋದು ಚಾಕ್ಲೇಟ್ ಅಂತ ಹೇಳುವಂತೆ ಆಕ್ಟರ್ ಹೇಳ್ಬೇಕು. ಇದಂಗ ಆಗಲ್ಲ ಡಾಕ್ಯುಮೆಂಟ್ರಿ. ಯಾರನ್ನ ಮಾತಾಡ್ಸಕ್ ಹೋಗಿರ್ತೀಯ, ಕಾಲು ಮುಗಿದೋಗಿರುತ್ತೆ, ಮಾತಾಡ್ಬೇಕು. ಪ್ರಾಣಿಗಳದೇ ಒಂದು ಏನೋ ಡಾಕ್ಯುಮೆಂಟ್ರಿ ಮಾಡ್ತಾ ಇದ್ದೀರಪ್ಪ, ಇರುವೆ ಬಗ್ಗೆ ಡಾಕ್ಯುಮೆಂಟ್ರಿ ಮಾಡ್ತಾ ಇದ್ದೀರಾ, ಕ್ಯಾಮ್ರಾ ಇಲ್ಲಿ ಇಟ್ಟಿರ್ತೀರಾ, ಇರುವೆ ಇದು ಕ್ಲೋಸ್ ಆಗಿ ಹಿಂಗ್ ಬರುತ್ತೆ ಅಂತ ಬರ್ಬೇಕಲ್ಲ. ಅದೇ ಆಕ್ಟರ್ ಇಟ್ಕೊಂಡಿದ್ರೆ ಮಾತಾಡೋದು ಬರ್ತಿದ್ರು. ಇದು ಇರುವೆದೋ ಆನೆದೋ ಏನೋ ಡಾಕ್ಯುಮೆಂಟ್ರಿ ಮಾಡ್ತೀರಾ, ನೀವು ಹೇಳ್ದಂಗೆ ಏನು ಕೇಳೋದು. ಡಾಕ್ಯುಮೆಂಟ್ರಿ ಫಿಲ್ಮ್ ಮಾಡ್ಬೇಕಂದ್ರೆ ಈ ಸಮಸ್ಯೆಗಳನ್ನೆಲ್ಲ ಎದುರಿಸ್ತೀರಾ.